ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಲು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನ ಕಾಣದ ಅನೇಕರಿರುವಾಗ ದೇವರಾತ್ಮನು ಈ ದಿನ ನಮಗಾದರೂ ಸ್ವಾಮಿ ಅಪ್ಪ ನಿಮ್ಮ ಸ್ತುತಿಸಲು, ನಿನ್ನ ಮೈಪಡಿಸಲು, ಈ ಲೋಕದ ಜೀವಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಒಂದು ಅನ್ಯೋನ್ಯತೆಯಲ್ಲಿ ಇರಲು ಅಪ್ಪ ನಮ್ಮೊಂದು ಕೃಪೆ ಅನುಗ್ರಹಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರು ಈ ಲೋಕದಲ್ಲಿ ಬರುವಂತೆಲ್ಲ ಹೋರಾಟಗಳ, ಅಪನಂಬಿಕೆ, ನಿಂದನೆಗಳ ಮಧ್ಯದಲ್ಲಿ ನಮ್ಮನ್ನು ಕಾದು ನಡೆಸುವ ದೇವರು ನೀನಾಗಿದ್ದೆ ಕರ್ತನೆ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆ ಜೀವನ ವಾಕ್ಯ ನಮ್ಮ ಬಿಡುಗಡೆಗೋಸ್ಕರ ನಮಗಾಗಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ವಾಕ್ಯಗಳ ಪದಗಳ ಗುಡಾರದ ತಿಳಿಪಡಿಸೋದು ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ. ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳಿ ಮಹಿಮೆಯಾದ ಕಾರ್ಯ ಒಬ್ಬೊಬ್ಬರ ಜೀವನ ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಸ್ತೋತ್ರ. ಪ್ರೈಸ್ ಲಾರ್ಡ್. ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ರ ಅಂತ ನಾನು ಕರ್ತನ ನಾಮದಲ್ಲಿ ಬಯಸ್ತೇನೆ. ಹೌದು, ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. 1 ಯೋಹಾನನ ಪತ್ರಕ್ಕೆ 1ನೇ ಅಧ್ಯಾಯ 3ನೇ ವಾಕ್ಯ. ನಾವು ಕಂಡು ಕೇಳಿದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ಆಮೇನ್. ದೇವರ ಮಕ್ಕಳೇ, ಯೋಹಾನ ಎಷ್ಟು ಸ್ಪಷ್ಟವಾಗಿ ಒಂದು ಅನ್ಯೋನ್ಯತೆ ಬಗ್ಗೆ ಬರೆಯಲ್ಪಟ್ಟಿದ್ದಾನೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು. ಈ ದಿನ ಅನ್ಯೋನ್ಯತೆ ಹೇಗಿದೆ? ನಮಗೂ ದೇವರಿಗೂ ಇರುವಂಥ ಅನ್ಯೋನ್ಯತೆ. ಇಲ್ಲಿ 2ನೇ ಭಾಗ ನೋಡುವಾಗ ನಮಗಿರುವ ಅನ್ಯೋನ್ಯತೆಯು ಯಾರ ಜೊತೆ? ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ಈ ದಿನ ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ಫಸ್ಟು ಪರಿಶೋಧನೆ ಮಾಡ್ಕೋಣ. ನಮಗೆ ದೇವರ ಯಾರ ಸಂಗಡ ಅನ್ಯೋನ್ಯತೆ ಇದೆ? ಈ ಲೋಕದಲ್ಲಿರುವಂಥ ಮೋಹಗಳ ಸಂಗಡ ಅನ್ಯೋನ್ಯತೆ ಇದೆಯಾ? ಪಾಪಗಳ ಜೊತೆ ಅನ್ಯೋನ್ಯತೆ ಇದೆಯಾ? ಅಥವಾ ಸ್ನೇಹಿತರ ಜೊತೆ ಅನ್ಯೋನ್ಯತೆ ಇದೆಯಾ? ನೋ. ಇಲ್ಲ. ಅಥವಾ ಒಂದು ಈ ಲೋಕದಲ್ಲಿರುವಂಥ ಒಬ್ಬರು ನೋಡುವಂಥ ಹೊಟ್ಟೆ ಕಿಚ್ಚು, ಭೇದ, ಭಿನ್ನತೆ, ಇದ್ರ ಜೊತೆ ಒಂದು ಅನ್ಯೋನ್ಯತೆ ಇದೆ. ಒಬ್ಬರು ನೋಡ್ರೆ ಸಾಕು ಅವ್ರು ನೋಡ್ಕೊಂಡು ಹುರ್ಕೊಳೋ ಥರ ಒಂದು ಅನ್ಯೋನ್ಯತೆ ನಮ್ಮಲ್ಲಿದೆಯಾ? ನೋ. ದೇವರ ಮಕ್ಕಳೇ, ಈ ಒಂದು ದಿನದಲ್ಲಿ ನಾವು ನಮಗೆ ದೇವರ ಸನ್ನಿಧಿಯಲ್ಲಿ ಇರುವಂಥ ಅನ್ಯೋನ್ಯತೆ ಹೇಗಿದೆ? ಅದಕ್ಕಾಗಿ ನಮಗಿರೋ ಅನ್ಯೋನ್ಯತೆ ಯಾವ ರೀತಿ? ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ಈ ದಿನ ದೇವರ ಸಂಗಡ ನಮಗಿರುವಂಥ ಅನ್ಯೋನ್ಯತೆ ಹೇಗಿದೆ? ದೇವರ ಜೊತೆ ಇರುವಂಥ ಅನ್ಯೋನ್ಯತೆ ನಮ್ಮಲ್ಲಿರುವುದೇ ಆದರೆ ಆತನ ಪ್ರೀತಿಯಲ್ಲಿ ನಾವು ನಿರತರಾಗ್ತೀವಿ. ಯಾವ ರೀತಿ ಆತನ ಪ್ರೀತಿ? ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಈ ದಿನ ಪ್ರೀತಿ ಹೇಗಿದೆ ನೋಡುವುದಾದರೆ ಎಷ್ಟು ಅನೇಕ ಸ್ಥಳಗಳಲ್ಲಿ ಅತ್ತೆ ನೋಡ್ರೆ ಸೊಸೆ ಆಗಲ್ಲ, ಸೊಸೆ ನೋಡ್ರೆ ಅತ್ತೆ ಆಗಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಗಂಡನ ಕಂಡ್ರೆ ಹೆಂಡತಿಗಲ್ಲ, ಹೆಂಡತಿನ ಕಂಡ್ರೆ ಗಂಡನಿಗಾಗಲ್ಲ. ಈ ಒಂದು ಇದರಲ್ಲಿ ನೋಡುವಾಗ ನಮಗೆ ಅನ್ಯೋನ್ಯತೆ ಎಲ್ಲಿದೆ? ದೇವರ ಅನ್ಯೋನ್ಯತೆ ನಮ್ಮಲ್ಲಿರುವುದೇ ಆದರೆ ದೇವರ ಒಂದು ಸಮಾಧಾನ ನಮ್ಮಲ್ಲಿ ಬರುತ್ತೆ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಬರುತ್ತೆ, ಅನುಸರಿಸುವಂಥ ಒಂದು ಪ್ರೀತಿ ನಮ್ಮಲ್ಲಿ ಬರುತ್ತೆ. ಒಂದು ಯಾರಾದರೂ ಏನಾದರೂ ಹೇಳುವಾಗ ಅದನ್ನು ಕೇಳುವಂಥ ಒಂದು ತಾಳ್ಮೆ ನಮಗೆ ಬರುತ್ತೆ. ಈ ದಿನ ಪ್ರಿಯ ದೇವರ ಮಕ್ಕಳೇ, ಯಾರಾದರೂ ಒಂದು ವಾಕ್ಯ ಅಥವಾ ಏನೋ ಒಂದು ಹೇಳುವಾಗ ಅದು ಏನು ಹೇಳ್ತಾ ಇದ್ರೆ ಒಂದು ವಾಕ್ಯ ಅಥವಾ ನಮಗೊಂದು ಒಳ್ಳೆಯ ಒಂದು ಆಲೋಚನೆ ಹೇಳ್ತಾ ಇದ್ರೆ ಅಂದರೆ ಗಂಡ ಆಗಲಿ, ಹೆಂಡತಿ ಆಗಲಿ ಅಥವಾ ಸೇವಕರಲ್ಲಿ ಏನಾದರೂ ಹೇಳುವಾಗ ಅದು ಏನು ಹೇಳ್ತಾರೆ ಅಂತ ಕೇಳುವಂಥ ಒಂದು ಪರಿಜ್ಞಾನ ನಮಗೆ ಬರುತ್ತೆ. ಅಥವಾ ಅವರು ಈ ದಿನ ನಮ್ಮ ಸೇವಕರು ನಮಗೆ ಮೆಸೇಜ್ ಕೊಟ್ಟರು, ಹಂಗೆ ಕೊಟ್ಟರು, ಹಿಂಗೆ ಕೊಟ್ಟರು, ನಮಗೆ ಚುಚ್ಚು ಕೊಟ್ಟರು, ನಮಗೆ ಚುಚ್ಚಗಾಯಿತು, ನಮಗೆ ಬೇಜಾರಾಗಿ ಮಾತ್ರ. ನೋ. ಈ ರೀತಿ ನಿನ್ನೆಲ್ಲ ಅನಿಸಿದ್ದೆ ಆದರೆ ನಿನಗೂ ದೇವರಿಗೂ ಅನ್ಯೋನ್ಯತೆ ಇಲ್ಲ ಅಂತ ಅನೇಕ ಸಂದರ್ಭಗಳು, ಅನೇಕ ಸಭೆಗಳಲ್ಲಿ ಒಂದು ಮೆಸೇಜ್ ನೋಡಿ ಎದ್ದೊಳು ಬರ್ತಾ ಇದ್ದಂಗೆ, ಅಯ್ಯೋ ನನಗೆ ಹಂಗೆ ಅಂದ್ಬಿಟ್ರು, ನಿನಗೆ ಹಿಂಗೆ ಅಂದ್ಬಿಟ್ರು ಅಂತ ಆ ವಾಕ್ಯ ಹಿಡ್ಕೊಂಡು ಗೊಂಗುಡ್ಕೊಂಡು ಬಂದ್ಬಿಡ್ತಾರೆ. ನೋ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ದಿನದಲ್ಲಿ ಅನ್ಯೋನ್ಯತೆ ನಮಗಿರುವುದೇ ಆದರೆ ನಿನ್ನನ್ನು ಕರೆದಾತನು ಯಾರು? ಯಾಕಂದರೆ ಕಳೆದ ದಿನ ನಾನು ಹೇಳಿದೆ, ನಿನ್ನಲ್ಲಿ ಇರುವಂಥದ್ದು ಆತ್ಮ ಯಾವುದು? ದೇವರ ಆತ್ಮ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳು, ಯೇಸು ಕ್ರಿಸ್ತನನ್ನು ನಂಬಿದವರು ಎಲ್ಲರನ್ನೂ ಸಹ ಏನಂತ ಕರೀತಾರಲ್ಲಿ? ದೇವರ ಮಕ್ಕಳು, ದೇವರ ಜನರು, ದೇವ ಸೇವಕರು. ಯಾಕಾಗಿ? ನಾನು ನೀನು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿರುವಂಥ ನಮಗೆ ಈ ದಿನ ದೇವರ ಜೊತೆ ಅನ್ಯೋನ್ಯತೆ ಹೇಗಿದೆ? ಆ ಅನ್ಯೋನ್ಯತೆಗೆ ನಾವು ಈ ದಿನ ಬರಬೇಕು. ಆ ದೇವರ ಅನ್ಯೋನ್ಯತೆ ನಮ್ಮಲ್ಲಿ ಬರುವಾಗ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ. ಈ ದಿನದಲ್ಲಿ ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ.
ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ. ದೇವ್ರ ಹತ್ರ ಮೊಣಕಾಲು ಹಾಕಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ದಾಹ ಇರುತ್ತೆ. ಆದರೆ ದೇವರೊಟ್ಟಿಗೆ ಇರುವಂಥ ಅನ್ಯೋನ್ಯತೆ ಅವ್ರಿಗೆ ಇರೋದಿಲ್ಲ. ಅನ್ಯೋನ್ಯತೆ ಇಲ್ಲದ ಕಾರಣ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ದೇವರಲ್ಲಿ ಅನ್ಯೋನ್ಯತೆ ಇಲ್ಲದಂಥ ಕಾರಣ ಒಂದು ಸತ್ಯವೇದ ಓದೋಕ್ಕಾಗಲ್ಲ. ದೇವರೊಟ್ಟಿಗೆ ಅನ್ಯೋನ್ಯತೆ ಇಲ್ಲದಂಥ ಕಾರಣ ಅನೇಕರು ನೋಡಿದ್ರೆ ಸಿಡ್ದಾಡ್ತಾರೆ. ಅನೇಕರು ನೋಡಿದ್ರೆ ಒಂದು ಸಮಾಧಾನ ಮಾತಾಡೋಕ್ಕೆ ಬರಲ್ಲ. ಯಾರ್ದೋ ಒಂದು ಪ್ರೀತಿಯಿಂದ ಏನು 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 ಅಂತ ಅವ್ರು ತಿರ್ಕೊಂಡು ಒಂದು ಒಡೆ ಥರ ಮಾತಾಡ್ತಾರೆ. ದೇವರ ಮಗುವೆ, ಈ ದಿನ ನಿನ್ನಲ್ಲಿ ದೇವರೊಟ್ಟಿಗೆ ಇರುವಂಥ ಅನ್ಯೋನ್ಯತೆ ಹೇಗಿದೆ? ನಮ್ಮನ್ನು ನಾವು ಅಷ್ಟು ಪರಿಶೋಧನೆ ಮಾಡ್ಕೊಳ್ಳೋಣ. ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಬಂದಿರುವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಲೋಕದ ಆಸೆ ಪಾಸೆಗಳು, ಲೋಕದ ಬರುವಂಥ ಕಷ್ಟಗಳು, ಅಪಮಾನ ಅವನ್ನೇ ನಾವು ಎದುರು ನೋಡ್ತೀವಿ ಹೊರತು ದೇವರೊಟ್ಟಿರುವಂಥ ಅನ್ಯೋನ್ಯತೆ ನಮ್ಗೆ ಹೆಂಗಿದೆ? ನಮ್ಮಲ್ಲಿದ್ದು ದೇವರ ಅನ್ಯೋನ್ಯತೆ ಇರುವುದೇ ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮೊದಲು ದೇವರಿಗೆ ಪ್ರಾಮುಖ್ಯತೆ ಕೊಡ್ತೇವೆ. ದೇವರೇ, ಈ ದಿನ ನಾನು ಮಲ್ಕೊಂಡು ಎದ್ದೇಳಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ದಿನ ನಾನು ಕೆಲಸಕ್ಕಾಗಿ ಹೋಗ್ತಾ ಕರ್ತೇನೆ, ನಮ್ಮ ಪ್ರಯಾಣದಲ್ಲಿ ನೀನು ಕಾಪಾಡು. ಏಸಪ್ಪ, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಅಥವಾ ನನ್ನ ಹೆಂಡತಿಗೆ ಈ ಥರ ಅನಾರೋಗ್ಯ ಇದೆ, ಅಥವಾ ನನ್ನ ಒಂದು ಮಕ್ಕಳು ಬೇಕು, ಅಥವಾ ನಮ್ಮ ಕುಟುಂಬದೊಂದು ಸಮಾಧಾನ ಬೇಕು, ಅಥವಾ ನಮ್ಮ ಜೀವಿತದ ಬಿಡುಗಡೆ ಬೇಕು, ನಮ್ಮ ಜೀವಿತದ ದೇವರ ಪ್ರಸಾದ ಹೊರಡಲ್ಪಡಬೇಕು. ದೇವರೇ, ನಿನ್ನ ವಾಗ್ದಾನ ಕುಟುಂಬದ ನೆರವೇರಬೇಕು. ಇವೆಲ್ಲ ಕಾರ್ಯ ನಿನ್ನ ಜೀವನದಲ್ಲಿ ನಡಿಬೇಕು ಅಂದರೆ ಮೊದಲು ನಿನಗೂ ದೇವರ ಒಂದು ಅನ್ಯೋನ್ಯತೆ ಇರಬೇಕು. ಇಲ್ಲಿ ಯೋಹಾನನು ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವಂಥ ಅನ್ಯೋನ್ಯತೆ ನೀವು ಸೇರಬೇಕೆಂದು ನೋಡ್ರ, ಅವನು ದೇವರಿರುವಂಥ ಅನ್ಯೋನ್ಯತೆಯಲ್ಲಿ ನಾವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸಿದ್ದೀನಿ. ಯಾವುದು ನಮಗಿರುವ ಅನ್ಯೋನ್ಯತೆ? ಯಾರ ಜೊತೆ? ಲೋಕದ ಆಸೆ ಪಾಸೆಗಳ ಜೊತೆ ಅಂತ ಬರ್ದಿಲ್ಲ, ಅಲ್ಲಿ ಲೋಕದಲ್ಲಿರುವಂಥ ಇತರ ಸ್ನೇಹಿತರ ಜೊತೆ ಅಂತ ಬರ್ದಿಲ್ಲ, ನನ್ನ ಇಷ್ಟವಾದ ಪ್ರೀತಿ ಇರುವಂಥ ಹೆಂಡತಿ ಒಂದು ಹುಡುಗಿ ಜೊತೆ ಅಂತ ಬರ್ದಿಲ್ಲ. ನೋ, ನಮಗಿರುವಂಥ ಅನ್ಯೋನ್ಯತೆ ಯಾರ ಜೊತೆ? ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ಆಮೇನ್, ಹೌದಲ್ವಾ? ಈ ದಿನ ನಮ್ಮ ಅನ್ಯೋನ್ಯತೆ ಯಾವ ರೀತಿ ಇದೆ? ಒಂದು ಮೊಬೈಲ್ ಜೊತೆ ಇರುವಂಥ ಅನ್ಯೋನ್ಯತೆ ಇದೆ. ಅನೇಕರು ನೋಡಿದಾರೆ ಈ ದಿನದಲ್ಲಿ ಲೋಕವೇ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಒಂದು ಪಕ್ಷ ಸತ್ಯವೇದ ಹಿಡ್ಕೋತಾರೋ ಏನೋ ಗೊತ್ತಿಲ್ಲ, ಆದರೆ ಮೊಬೈಲ್ ಇಲ್ಲದೆ ಜನ ಜೀವನನೇ ಮಾಡೋಕ್ಕಾಗಲ್ಲ. ಎಲ್ಲೋ ಹೋಗ್ತಾ ಇರ್ತಾರೆ, ಮೊಬೈಲ್ ಮನೆ ಬಿಟ್ಟು ಅಯ್ಯೋ ಮೊಬೈಲ್ ಏನೋ ಕಳ್ಕೊಂಡು ಓಡ್ತಾರೆ. ಯಾಕಂದರೆ ಅವರ ಜೀವನ, ಆಸೆ ಪಾಸೆ, ಅವರ ಪರಿಸ್ಥಿತಿ, ಜೀವ ಎಲ್ಲವೂ ಸಹ ಮೊಬೈಲಲ್ಲಿ ಅಡಕವಾಗಿದೆ. ಆದರೆ ದೇವರಿಗೆ ಪ್ರಾಮುಖ್ಯತೆ ಯಾರೂ ಕೊಡ್ತಾಯಿಲ್ಲ ಈ ದಿನದಲ್ಲಿ. ದೇವರ ಮಗುವೇ, ಈ ಒಂದು ದಿನದ ಲೋಕ ನಶಿ ಹೋಗುವ ಹಂತಕ್ಕೆ ಬಂದಿದೆ. ದೇಶಗಳು ಕಿತ್ತಾಡ್ತಾ ಇದ್ದಾವೆ, ಗ್ರಾಮಗಳು ಒದ್ದಾಡ್ತಾ ಇದ್ದಾರೆ. ನನ್ನದು ಅಂತ ಈ ದೇಶ ನಶಿ ಹೋಗುವಂಥ ಸಂದರ್ಭಕ್ಕೆ ಬಂದಿದೆ. ಆತನು ಹೇಳುವಂಥ ಗುರುತುಗಳು ಭೂಮಿ ಮೇಲೆ ಅನೇಕ ತೋರ್ಪಡ್ತಾ ಇದೆ. ಅದಕ್ಕಾಗಿ ಈ ದಿನ ದೇವರ ಮಗುವೆ, ತುತ್ತೂರಿ ಕೂಗುವುದಾದರೆ ದೇವರ ಶಬ್ದಕ್ಕೆ ನಾವು ಕಿವಿ ಕೊಡಬೇಕು. ತುತ್ತೂರಿ ಕೂಗುವುದಾದರೆ ನಾವು ಇದನ್ನು ಎತ್ತಲ್ಪಡ್ತೀವ. ನಮಗೂ ದೇವರಿರುವಂಥ ಅನ್ಯೋನ್ಯತೆ ಹೇಗಿದೆ? ಅದಕ್ಕಾಗಿ ಬಿ ಭಾಗದಲ್ಲಿ ಯೋಹಾನ ಇಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ನಮಗಿರುವಂಥ ಅನ್ಯೋನ್ಯತೆಯು ಯಾರ ಜೊತೆ? ತಂದೆಯ ಸಂಗಡಲೂ ಆತನ ಮಗನ ಸಂಗಡಲೂ ಮಗನಾದ ಯೇಸು ಕ್ರಿಸ್ತನ ಸಂಗಡ ಇರುವಂಥದ್ದು. ಈ ದಿನ ನನಗೂ ನಿನಗೂ ಇರುವಂಥ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಅನ್ಯೋನ್ಯತೆ ಹೇಗಿದೆ? ಅನ್ಯೋನ್ಯತೆ ಎಲ್ಲಾದರೂ ಸೋರೋಗಿರುವುದೇ ಆದರೆ ಅನ್ಯೋನ್ಯತೆಗೆ ನಾವು ಬರೋಣ. ಆತನ ಅನ್ಯೋನ್ಯತೆಗೆ ಬರುವುದೇ ಆದರೆ ನಮ್ಮ ಮೇಲೆ ಆತನ ವಾಗ್ದಾನ ಏನಿಟ್ಟಿದ್ದಾನೆ, ನಮ್ಮ ಮೇಲೆ ಆತನ ದರ್ಶನ ಏನಿದೆ ಅದು ನೆರವೇರುವಂಥದ್ದಾಗಿದೆ. ನೀವು ಅವನು ದಾವೀದ ನೋಡುವುದಾದರೆ ದೇವರ ಒಂದು ಅನ್ಯೋನ್ಯತೆ ಇತ್ತು. ಅವನು ಅರಣ್ಯದಲ್ಲಿದ್ದರೂ ಸಹ ದೇವರನ್ನು ಸ್ತುತಿಸ್ತಾ ಇದ್ದ. ಅದರಿಂದ ಅವನು ಇಸ್ರಾಯೇಲ್ ದೇಶ ಅರಸನಾಗಿ ಅವನು ಮಾರ್ಪಡಿಸಿದ್ರು. ಶದ್ರಕ್ ಮೆಷೆಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕಿದ್ರು. ಅವರಲ್ಲಿ ಒಂದು ದೇವರ ಅನ್ಯೋನ್ಯತೆ ಇದ್ದರು. ನನ್ನ ಸಾಯಿಸಿದ್ರು ಸಹ ನಾನು ಈ ಥರ ಯಾವ್ರಿಗೂ ಸಹ ನಾನು ನಮಸ್ಕಾರ ಮಾಡೋಲ್ಲ ಅಂತ. ಆವಾಗ ರಾಜ ಬೆಂಕಿಯಲ್ಲಿ ಹಾಕ್ತಾನೆ. ಆದರೆ ಆ ಬೆಂಕಿಯಲ್ಲಿ 3 ಜನಗಳ ಮಧ್ಯದಲ್ಲಿ 4 ಬಿದ್ದು ಬರ್ತಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಅವ್ರನ್ನ ತಳ್ಳಕ್ಕೆ ಬಂದಿರೋರು ಸುಟ್ಟೋಗಿ ಸತ್ತೋದ್ರು. ಆದರೆ ಶದ್ರಕ್ ಮೆಷೆಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಸಹ ಅವ್ರಿಗೆ ಒಂದು ಕೂದಲು ಸಹ ಸುಟ್ಟೋಗಿಲ್ಲ. ಯಾಕಂದರೆ ಅವ್ರಿಗೆ ದೇವರ ಒಂದು ಅನ್ಯೋನ್ಯತೆ ಇತ್ತು. ದೇವರ ಮಗುವೇ, ಈ ದಿನ ನಿನ್ನಲ್ಲಿ ದೇವರ ಅನ್ಯೋನ್ಯತೆ ಇರುವುದೇ ಆದರೆ ದಾನಿಯೇಲನ ಸಿಂಹದ ಬಾಯಿಗೆ ಹಾಕುವಾಗ, ಒಂದು ಬೋನಲ್ಲಿ ಹಾಕುವಾಗ ಸಿಂಹದ ಬಾಯಿಗಳನ್ನು ಯಾವ ರೀತಿ ಬಂಧಿಸಿದ್ರು ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ ಯಾವುದೇ ಹೋರಾಟ, ಅಪಮಾನ, ಶತ್ರುವನ್ನು ಏನೇ ತರ್ಬೋದು, ಅವೆಲ್ಲ ಶತ್ರುರ ಕುತಂತ್ರವನ್ನು ನನ್ನ ತಂದೆಯ ದೇವರು ಬಂಧಿಸ್ತಾನೆ. ಯಾವಾಗ ನೀನು ದೇವರ ಅನ್ಯೋನ್ಯತೆಗೆ ಬರಬೇಕು. ಈ ದಿನ ದೇವರ ಅನ್ಯೋನ್ಯತೆಯಲ್ಲಿ ಬರುವಾಗ ಶತ್ರುವಿನ ವಿರುದ್ಧವಾಗಿ ಏನೇ ಕುತಂತ್ರ ಮಾಡ್ಬೋದು, ಅವೆಲ್ಲವನ್ನು ದೇವರು ಮುರಿದಾಕಲು ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಅನ್ಯೋನ್ಯತೆಗೆ ಬರೋಣ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.